4K ಬರೀ 60p ಅಲ್ಲ 120p ಫುಲ್ HD ಬರೀ 120p ಅಲ್ಲ ಫುಲ್ HD ಬಂದ್ಬಿಟ್ಟು ನಿಮಗೆ 240p ವರೆಗೂ ಇದೆ ಇನ್ಕ್ಲೂಡಿಂಗ್ ಇನ್ಬಿಲ್ಟ್ ಲೆನ್ಸ್ ಕೊಡ್ತಾ ಇದ್ದಾರೆ ಯಾವುದೋ ಒಂದು ಕಿತ್ತೋಗಿರೋ ಲೆನ್ಸ್ ಅಲ್ಲ ಆಕ್ಚುಲಿ ಒಂದು ಅದು f2.8G ಸೀರೀಸ್ ನ ಲೆನ್ಸ್ ಸೊ ಸಿಕ್ಕಾಬಟ್ಟೆ ಒಳ್ಳೆ ಕ್ಯಾಮ್ರಾ ಈ ಕ್ಯಾಮ್ರಾನ ಫುಲ್ ರಿವ್ಯೂ ನೋಡೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ಸ್ಟಾಪ್ ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾ ಲಾಸ್ ಆಗುತ್ತೆ ನಾನು ಮನೋಹರ್ ಆಚಾರ್ ಸಿನಿಮಾಟೋಗ್ರಾಫರ್ ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂದ್ರೆ ಕ್ಯಾಮ್ರಾಗಳ ಬಗ್ಗೆ ಫೋಟೋಗ್ರಫಿ ಬಗ್ಗೆ ಟಿಪ್ಸ್ ಟ್ರಿಕ್ಸ್ ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋಗಳನ್ನ ನೋಡ್ಬೇಕಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರಿಗೆ ಅನ್ಸಿದ್ರೆ ಅವ್ರಿಗೆ ಶೇರ್ ಮಾಡಿ ಮತ್ತೆ ಮುಂದುವರಿಯೋಣ ಈಗ ನಾನು ರಿವ್ಯೂ ಮಾಡ್ತಾ ಇರುವಂತ ಕ್ಯಾಮ್ರಾ ಹೆಸರು ಬಂದ್ಬಿಟ್ಟು ಈಗ ನಾವು ಆಲ್ರೆಡಿ NX100 ಅಂತ ನಾವು ಒಂದು ಕ್ಯಾಮ್ರಾನ ಆಪರೇಟ್ ಮಾಡ್ತಾ ಇದೀವಿ ಆ ಕ್ಯಾಮ್ರಾ ಹೆಂಗ್ ಓಡ್ತಾ ಇದೆ ಅಂದ್ರೆ ಅದು ನಿಲ್ತಾನೆ ಇಲ್ಲ ಸಖತ್ ಓಡ್ತಾ ಇದೆ ಇವಾಗ ಓಡ್ತಾ ಇರೋ ಕುದುರೆ ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೆ NX ಸೀರೀಸ್ ಅಲ್ಲೇ NX800 ಅನ್ನೋ ಪೂರ್ತಿ ನೇಮ್ ಅಲ್ಲಿ ಸೋನಿ ಕಂಪನಿ ಒಂದು ಒಳ್ಳೆ ಕ್ಯಾಮ್ ಕಾರ್ಡರ್ನ ಲಾಂಚ್ ಮಾಡ್ತಾ ಇದೆ ಈಗ ನಾನು ಈ ಕ್ಯಾಮ್ರಾ ಹೆಸರು ಹೇಳದ್ನಲ್ಲ NX800 ಅಂತ ಈ ಕ್ಯಾಮ್ರಾದ ಸೆನ್ಸರ್ ಬಂದು ಸಿಮೋಸ್ ಸೆನ್ಸರ್ ಇದು ಬಂದ್ಬಿಟ್ಟು ಫುಲ್ ಫ್ರೇಮ್ ಅಂದ್ರೆ 35mm ಸೆನ್ಸರ್ ಗೆ ಈಕ್ವಲೆಂಟ್ ಇರುವಂತ ಒಂದು ಸೆನ್ಸರ್ ಕ್ಯಾಮ್ ಕಾರ್ಡರ್ ಅಲ್ಲಿ ಸೊ ತುಂಬಾ ಕಷ್ಟ ನೆಕ್ಸ್ಟ್ ಬಂದ್ಬಿಟ್ಟು ಇದು 14 ಮೆಗಾ ಪಿಕ್ಸೆಲ್ ಅನ್ನ ಒಳಗೊಂಡಿರುತ್ತೆ ಬಟ್ ಇದರಲ್ಲಿ ಫೋಟೋ ತೆಗೆಯೋದು ವಿಡಿಯೋ ಮಾತ್ರ ಸೊ ನಿಮ್ಗೆ ವಿಡಿಯೋದಲ್ಲಿ ಬಂದ್ರೆ ಸಿಕ್ಕಾಪಟ್ಟೆ ಆಪ್ಷನ್ ಇದೆ ಮುಂದೆ ಹೇಳ್ತೀನಿ ಈಗ ಬಂದ್ಬಿಟ್ಟು ಸೆನ್ಸರ್ ಬಗ್ಗೆ ತಿಳ್ಕೊತಾ ಇದೀವಿ ಇದು ಬಂದ್ಬಿಟ್ಟು ಬ್ಯಾಕ್ ಇಲ್ಯುಮಿನೇಟೆಡ್ ಸೆನ್ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಲೋ ಲೈಟ್ ಅಲ್ಲಿ ನಾಯ್ಸ್ ರಿಡಕ್ಷನ್ ನ ಸೂಪರ್ ಆಗಿ ಅವಾಯ್ಡ್ ಮಾಡ್ಕೊಳ್ಳುತ್ತೆ ಯಾಕೆ ಅಂದ್ರೆ ಇದು ಏನ್ ಲೈಟ್ ರೇಸ್ ಅಂತ ಬರ್ತಾ ಇರುತ್ತೆ ಕ್ಯಾಮರಾ ಒಳಗಡೆ ಏನ್ ಲೈಟ್ ರೇಸ್ ಪಾಸ್ ಆಗುತ್ತೆ ಇದನ್ನ ರೀಡ್ ಮಾಡ್ಕೊಳ್ಳೋದ್ರಲ್ಲಿ ಸುಪೀರಿಯರ್ ಆಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಈ ಸೆನ್ಸರ್ ನ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಸಿಕ್ಕಾಬಟ್ಟೆ ಒಳ್ಳೆ ಸೆನ್ಸರ್ ಇದು ವಿಡಿಯೋ ಕ್ಯಾಮ್ರಾ ಆದ್ಮೇಲೆ ವಿಡಿಯೋಗೆ ನಾನು ಫಸ್ಟೇ ಹೋಗ್ಬಿಡ್ತೀನಿ ಯಾಕಂದ್ರೆ ಬೇರೆ ಹಾರ್ಡ್ವೇರ್ ಎಲ್ಲ ಆಮೇಲೆ ಇಟ್ಕೊಳ್ಳೋಣ ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ಗೆ ಇದು 4K ಕ್ಯಾಮ್ರಾ ಪಕ್ಕಾ 4K ಕ್ಯಾಮ್ರಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ 4K ಬಂದ್ಬಿಟ್ಟು ಇದರಲ್ಲಿ 60p ಶೂಟ್ ಆಗುತ್ತೆ ಸರ್ ನೀವು ಆಲ್ರೆಡಿ ಯೂಸ್ ಮಾಡ್ತಿರೋ ಕ್ಯಾಮ್ರಾಗಳು 4K ಶೂಟ್ ಮಾಡುತ್ತೆ ಸರ್ 60p ಶೂಟ್ ಆಗುತ್ತೆ ಇದ್ರಲ್ಲಿ ಏನ್ ಅಂತ ಡಿಫ್ರೆನ್ಸ್ ಅಂದ್ರೆ ಇದರಲ್ಲಿ ಲೋ ಲೈಟ್ಗೆ ಅಂತಾನೆ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿರುವಂತ ಕ್ಯಾಮ್ರಾ ಆಮೇಲೆ ಹೈ ಪರ್ಫಾರ್ಮೆನ್ಸ್ ಅಲ್ಲಿ ಹೈ ರೆಸಲ್ಯೂಷನ್ ಅಲ್ಲಿ ನಿಮ್ಗೆ ಈ ಒಂದು 4K ವಿಡಿಯೋ ಸಿಗುತ್ತೆ ಪಕ್ಕಾ 4K ಕ್ಯಾಮ್ರಾ ಇದು ನಿಮ್ಗೆ 60p ಅಲ್ಲಿ ವರ್ಕ್ ಆಗುತ್ತೆ ಪ್ಲಸ್ 120p ಯಲ್ಲೂ ಈ ಕ್ಯಾಮ್ರಾ ವರ್ಕ್ ಆಗುತ್ತೆ ಜೊತೆಗೆ 24 30p 50p ಇಲ್ಲೂವರೆಗೂ ಕೂಡ ಈ ಕ್ಯಾಮ್ರಾ ವರ್ಕ್ ಆಗುತ್ತೆ ಇದ್ರ ಜೊತೆಗೆ ಫುಲ್ HD ನೋಡಕ್ ಹೋದ್ರೆ ನಾವು ಫುಲ್ HD ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ 50p 60p ಇಂದ ಹಿಡಿದು 120p ವರೆಗೂ ರೀಚ್ ಆಗಿ ಮತ್ತೆ ಅದು ಫುಲ್ HD ಬಂದು ನಿಮ್ಗೆ 240p ಸ್ಲೋ ಮೋಷನ್ ಈ ಸ್ಲೋ ಮೋಷನ್ ಅಲ್ಲ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಆತರ ಒಂದು ರೆಕಾರ್ಡಿಂಗ್ ಅನ್ನ ಅಂದ್ರೆ ವಿಡಿಯೋವನ್ನ ನಮ್ಗೆ ಇದು ಪ್ರೊವೈಡ್ ಮಾಡುತ್ತೆ ಅಂದ್ರೆ ಕ್ರಿಯೇಟ್ ಮಾಡಿ ಕೊಡುತ್ತೆ ಆದ್ರೆ ಒಂದೇ ಒಂದು ಇದರಲ್ಲಿ ಸ್ವಲ್ಪ ನನಗೆ ಒಂಚೂರು ಕೊಡ್ಬೇಕಾಗಿತ್ತು ಅಂತ ಅನ್ಸಿದ ವಿಷಯ ಅಂದ್ರೆ ನೀವು ಸ್ಲೋ ಮೋಷನ್ ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂದ್ರೆ ಕೆಲವೊಂದು ಕ್ಯಾಮ್ರಾದಲ್ಲಿ 120 240 ಅಲ್ಲಿ ನೀವು ರೆಕಾರ್ಡ್ ಮಾಡಿದ್ರು ಫಾರ್ ಎಕ್ಸಾಂಪಲ್ 120 ಅಲ್ಲಿ ರೆಕಾರ್ಡ್ ಮಾಡಿದ್ರು ಆಡಿಯೋ ರೆಕಾರ್ಡ್ ಆಗುವಂತ ಟೆಕ್ನಾಲಜಿ ಬಂದಿದೆ ಆ ಕ್ಯಾಮ್ರಾದ ಕೂಡ ನಾನು ರಿವ್ಯೂ ಮಾಡಿದ್ದೀನಿ ಸೊ ನೀವು ಹಿಂದೆಗಡೆ ಇರೋ ಎಲ್ಲ ಕ್ಯಾಮ್ರಾ ಸೀರೀಸ್ ನ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ಕ್ಯಾಮ್ರಾದಲ್ಲಿ ಸಿಗುತ್ತೆ ಬಟ್ ಈ ಕ್ಯಾಮ್ರಾದಲ್ಲಿ ನೀವು ಸ್ಲೋ ಮೋಷನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಾ 120p ಅಲ್ಲಿ ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಾ 240ಗೆ ಹಾಕಿದ್ದೀರಾ ಅಂದ್ರೆ ಆಡಿಯೋ ರೆಕಾರ್ಡಿಂಗ್ ಸಿಗೋದಿಲ್ಲ ನಾರ್ಮಲ್ ಆಗಿ ಸ್ಲೋ ಮೋಷನ್ ಆಗ್ಬಿಡತ್ತೆ ಇದರ ಒಂದು ಪ್ರೊಸೆಸರ್ ಅನ್ನ ತಿಳ್ಕೊಳ್ಳುವಂತ ಸಮಯ ಯಾಕೆ ಗೊತ್ತಾ ನಾನು ಹೇಳಿದೆ ನಿಮ್ಗೆ 4K 60p 120p ಮತ್ತೆ ಫುಲ್ HD ಬಂದ್ಬಿಟ್ಟು ನಿಮ್ಗೆ 60p 120p ಮತ್ತೆ 100 ಮತ್ತೆ 240p ವರೆಗೂ ರೆಕಾರ್ಡ್ ಆಗುತ್ತೆ ಅಂತ ಬಟ್ ಅದಕ್ಕೆ ನಮ್ಮ ಪ್ರೊಸೆಸರ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಬಯಾನ್ಸ್ ಅನ್ನೋ ಒಂದು ಸೋನಿ ಪ್ರೊಸೆಸರ್ ನ ಇಲ್ಲಿ AI ಟೆಕ್ನಾಲಜಿ ಮುಖಾಂತರ ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಮ್ಗೆ ಹೆವಿ ರೆಸಲ್ಯೂಷನ್ ಇರೋ ಒಂದು ಪಿಕ್ಚರ್ ಅನ್ನ ಇದು ಕ್ರಿಯೇಟ್ ಮಾಡಿ ಕೊಡುತ್ತೆ ನೀವೇನ್ 4K ನೋಡ್ತಾ ಇದ್ದೀರಾ ಅದು ಪಕ್ಕಾ 4K ಅಲ್ಲ ಆಕ್ಚುಲಿ ಬಂದ್ಬಿಟ್ಟು ಅದು 5K ಇಂದ 4K ಗೆ ಕನ್ವರ್ಷನ್ ಮಾಡಿ ನಿಮ್ಗೆ ಕ್ರಿಯೇಟ್ ಆಗಿ ಕೊಡುತ್ತೆ ಅದಕ್ಕೆ ನಾನು ಹೇಳಿದ್ದು ಇದು ಪಕ್ಕಾ 4K ವಿಡಿಯೋ ಕ್ಯಾಮ್ರಾ ಅಂತ ಹೇಳಿ ನೆಕ್ಸ್ಟ್ ಬಂದ್ಬಿಟ್ಟು ಹೈ ಫ್ರೇಮ್ ರೇಟ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಈ ತರ ಒಂದು ತುಂಬಾ ಸ್ಟ್ರಾಂಗ್ ಆಗಿರೋ ಪ್ರೊಸೆಸರ್ ತುಂಬಾ ಮುಖ್ಯವಾಗಿರುತ್ತೆ ಅದ್ರ ಜೊತೆಗೆ ಬಂದ್ಬಿಟ್ಟು ಫಾಸ್ಟೆಸ್ಟ್ ಆಟೋ ಫೋಕಸಿಂಗ್ ಅನ್ನ ಈ ಪ್ರೊಸೆಸರ್ ಮಾಡುತ್ತೆ ಸುಪೀರಿಯರ್ ನಾಯ್ಸ್ ರಿಡಕ್ಷನ್ ಅವಾಗಲೇ ಹೇಳಿದೆ ಸುಪೀರಿಯರ್ ನಾಯ್ಸ್ ರಿಡಕ್ಷನ್ ನ ಮಾಡೋದ್ರ ಜೊತೆಗೆ ಪಕ್ಕಾ ವೈಟ್ ಬ್ಯಾಲೆನ್ಸ್ ಮಾಡಿ ಅದ್ರ ಮುಖಾಂತರ ಟ್ರ್ಯಾಕ್ ಮಾಡುವಂತ ಏಕೈಕ ಕ್ಯಾಮ್ರಾ ಟೆಕ್ನಾಲಜಿನ ಇದರಲ್ಲಿ ಹಾಕಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ಅದನ್ನೇ ತುಂಬಾ ಮೇನ್ ಹೈಲೈಟ್ ಮಾಡಿದ್ದಾರೆ NX800 ಅಲ್ಲಿ ಈ ಪ್ರೊಸೆಸರ್ ಏನಿದೆ ಇದು ಬೆಸ್ಟ್ ಟೆಕ್ಸ್ಚರ್ ಅನ್ನ ಯೂಸ್ ಮಾಡಿ ತುಂಬಾ ಕ್ರಿಸ್ಟಲ್ ಅಂತ ಹೇಳ್ತೀವಲ್ಲ ವಿಡಿಯೋದಲ್ಲಿ ತುಂಬಾ ಶಾರ್ಪ್ ಆಗಿ ತುಂಬಾ ಕ್ಲಿಯರ್ ಆಗಿ ಬರುತ್ತಾ ಇಲ್ಲ ಇಮೇಜ್ ಆ ತರ ಒಂದು ಇಮೇಜ್ ನ ವಿಡಿಯೋವನ್ನ ಇದರಲ್ಲಿ ಕ್ರಿಯೇಟ್ ಮಾಡಕ್ಕಾಗತ್ತೆ ಯಾಕೆಂದ್ರೆ ಇದರಲ್ಲಿ ಬಯಾನ್ಸ್ X ಅನ್ನೋ ಒಂದು ಪ್ರೊಸೆಸರ್ ನ
ಯೂಸ್ ಮಾಡಿದ್ದಾರೆ. ತುಂಬಾ ಸ್ಟ್ರಾಂಗ್ ಆಗಿರುವಂತ ಪ್ರೊಸೆಸರ್ ನ ಈ ಕ್ಯಾಮ್ರಾದಲ್ಲಿ ಯೂಸ್ ಮಾಡಿರೋದ್ರಿಂದ ನಮ್ಗೆ ಆಟೋ ಫೋಕಸಿಂಗ್ ಅಲ್ಲಿ, ವೈಟ್ ಬ್ಯಾಲೆನ್ಸ್ ಅಲ್ಲಿ ಆಗ್ಲಿ, ಇಲ್ಲ ಟ್ರ್ಯಾಕಿಂಗ್ ಆಗ್ಲಿ, ಇಲ್ಲ ನಮ್ಗೆ ನಾಯ್ಸ್ ರಿಡಕ್ಷನ್ ಆಗ್ಲಿ, ಇಲ್ಲ ನಮ್ಗೆ ಸ್ವಲ್ಪ ಹೈ ರೆಸಲ್ಯೂಷನ್ ಇರುವಂತ ಇಮೇಜ್ ಕ್ವಾಲಿಟಿ ವಿಡಿಯೋದಲ್ಲಾಗ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. NX800 ಕ್ಯಾಮ್ರಾ ಏನಿದೆ ಇದ್ರ ಜೊತೆಗೆ ಇನ್ಬಿಲ್ಟ್ ಆಗಿ ನಮ್ಗೆ ಲೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಈ ಲೆನ್ಸ್ ಅಲ್ಲಿ ನಮ್ಗೆ ಸ್ವಲ್ಪ ವೈಡ್ ಶಾಟ್ ಅಲ್ಲಿ ನೋಡಿದ್ರೆ ನಮ್ಗೆ f2.8 ಅಪರ್ಚರ್ ಅಲ್ಲಿ, ಅಂದ್ರೆ f ವ್ಯಾಲ್ಯೂ ಬಂದ್ಬಿಟ್ಟು 2.8 ಅಲ್ಲಿ ನಿಮ್ಗೆ ಲಾಕ್ ಆಗುತ್ತೆ. ಅದೇ ನೀವು ಝೂಮ್ ಹೋಗ್ತಾ ಎಷ್ಟಪ್ಪ ಹೋಗ್ತೀಯಾ ಅಂತ ನೀವು ಕೇಳ್ಬೋದು. ಯಾಕೆ ಹೋಗ್ತೀಯಾ ಅಂತ ಹೇಳ್ತಾ ಇದೀನಿ ಅಂದ್ರೆ, ಹೋಗ್ತಾ ಅಂದ್ರೆ ಇವತ್ತಿನವರೆಗೂ ನಾವೇನು 200 ಝೂಮ್ ಹೋಗಿದ್ವಾ, 250 ಹೋಗಿದ್ವಾ, 300 ಹೋಗಿದ್ವಾ ಕ್ಯಾಮ್ ಕಾರ್ಡರ್ ಅಲ್ಲಿ. ಬಟ್ ಇದ್ರಲ್ಲಿ ನಿಮ್ಗೆ 24 to 480 ಝೂಮ್ ವರೆಗೂ ಸಿಗುತ್ತೆ. 480 ಅಂದ್ರೆ 200mm ನಾವೇನ್ ಲೆನ್ಸಸ್ ಹಾಕ್ತಿವಲ್ಲ, 70-200 ಲೆನ್ಸಸ್ ಯೂಸ್ ಮಾಡ್ತೀವಿ. ಸೊ ಈ ಲೆನ್ಸ್ ನ ಡಬಲ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಸೊ ಅಲ್ಲಿಗೆ ನಿಮ್ಗೆ 480 ವರೆಗೂ ಹೋಗುತ್ತೆ. ಸೊ 200 ಅಲ್ಲ, 480 ವರೆಗೂ ಲೆಕ್ಕ ಹಾಕೊಳ್ಳಿ. ನೀವು ಅಕಸ್ಮಾತ್ ಇವೆಂಟ್ ಮಾಡ್ತಾ ಇದ್ರೆ, ಯಾವ್ದಾದ್ರು ಕಂಪ್ನಿ ಇವೆಂಟ್ ಮಾಡ್ತಾ ಇದ್ರೆ, ಒಂದು ಕಡೆ ನಮ್ಗೆ ಪೊಸಿಷನ್ ಕೊಟ್ಟಿರ್ತಾರೆ, ನಾವು ಅಲ್ಲೇ ನಿಂತ್ಕೊಂಡು ಕ್ಯಾಮ್ರಾನ ಝೂಮ್ ಮಾಡಬೇಕು. ಝೂಮ್ ಮಾಡಿದಾಗ ನಮ್ಗೆ 200mm 250mm ಕೆಲವೊಂದು ಕ್ಯಾಮ್ರಾದಲ್ಲಿ ಸ್ಟಾಪ್ ಇರೋದು. ಆ ಒಂದು ಲೆಂತ್ ಮುಗಿದ ಮೇಲೆ ಏನಾಗುತ್ತೆ ಅಂದ್ರೆ ಸ್ಟಾಪ್ ಆಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ನಾವು ಝೂಮ್ ಮಾಡಕ್ ಆಗಲ್ಲ. ಅಲ್ಲಿ ಎಡಿಟರ್ ಕೂತ್ಕೊಂಡು, ಇಲ್ಲ ನಮ್ಗೇನೆ ಒಂದು ಅನ್ನಿಸ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ಝೂಮ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆದ್ರೆ ಅವಾಗ ನಾವು ಮಾಡಕ್ ಆಗ್ತಿರಲ್ಲ. ಬಟ್ ಈ ಕ್ಯಾಮ್ರಾದಲ್ಲಿ ನಾವು ಕಂಪಲ್ಸರಿ ಮಾಡ್ಬೋದು. ಯಾಕೆಂದ್ರೆ ಇದರಲ್ಲಿ ವೈಡ್ ಬಂದು 24mm 2.8, ಅದೇ ಝೂಮ್ ಬಂದ್ಬಿಟ್ಟು ನಿಮ್ಗೆ 480mm ವರ್ಗು ಹೋಗುತ್ತೆ. ಬಟ್ ಇದರಲ್ಲಿ ಒಂದೇ ಒಂದು ಮೈನಸ್ ಅಂತ ನನಗನ್ಸುತ್ತೆ. ಬಟ್ ಟೆಕ್ನಿಕಲಿ ಹೇಗೆ ಹೇಳ್ಬೋದು ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನನಗೆ ಮೈನಸ್ ಅನ್ಸಿದ್ದೇನಂದ್ರೆ, ನೀವು 480mm ಝೂಮ್ ಎಲ್ಲಿ ಹೋಗ್ತಿರೋ ಅಲ್ಲಿ ನಿಮ್ಗೆ 4.5 ಅಪರ್ಚರ್ ಅಂದ್ರೆ ಎಫ್ ವ್ಯಾಲ್ಯೂ ನಿಮ್ಗೆ ಸಿಗುತ್ತೆ. ಈ 4.5 ಆದ್ಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಲೈಟಿಂಗ್ಸ್ ಆಟೋಮೆಟಿಕ್ಲಿ ಕಮ್ಮಿ ಆಗೋಗುತ್ತೆ. ಸೊ ವೈಡ್ ನಿಮ್ಗೆ 2.8 ಇದ್ದಾಗ ನಿಮ್ಗೆ ತುಂಬಾ ಬ್ರೈಟ್ ಆಗಿ ಬರೋ ಒಂದು ವಿಡಿಯೋ. ಸೊ 4.5 ಹೋದಾಗ ನಿಮ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗ ನೀವು ISO ರೈಸ್ ಮಾಡ್ಕೊಬಹುದು. ನೀವು ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಟೇಜ್ ಅಲ್ಲಿ ನಿಮ್ಗೆ ಸ್ವಲ್ಪ ಹೆವಿ ಲೈಟ್ ಇರೋದ್ರಿಂದ ನಿಮ್ಗೆ ಅಂತ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನೀವೇನಾದ್ರೂ ಸ್ವಲ್ಪ ಲೈಟಿಂಗ್ಸ್ ಇಲ್ಲ ಅಂದ ಕಡೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಇದರಲ್ಲಿ f2.8 ಅನ್ನ ಒಂದು 3.5 ವರ್ಗು ರೇಂಜ್ ಮಾಡಿ ಕೊಡ್ಬೋದಾಗಿತ್ತಾ 4.5 ಗಿಂತ ಅಂತ ನನ್ನ ಒಂದು ಪರ್ಸನಲ್ ಅನಿಸಿಕೆ ಅಷ್ಟೇ. ಬಟ್ ಇದು ಜಿ ಸೀರೀಸ್ ಲೆನ್ಸ್ ಆಗಿರೋದ್ರಿಂದ ನಮಗೆ ಅಷ್ಟು ಬೇಗ ಸ್ವಲ್ಪ ಕ್ಯಾಮ್ರಾ ಹಳೇದಾಗ್ತಾ ಆಗ್ತಲ್ಲ, ನಮ್ಮ ಕ್ಯಾಮ್ರಾ ಸ್ವಲ್ಪ ಹಿಂದೆ ಮುಂದೆ ಫೋಕಸ್ ಎಳೆದಾಡೋದು ಪಳ್ದಾಡೋದೆಲ್ಲ ಆಗುತ್ತಲ್ಲ, ಅದು ಈ ಕ್ಯಾಮ್ರಾದಲ್ಲಿ ಆಗೋದಿಲ್ಲ ಅಂತ ಒಂದು ನಂಬಿಕೆ. ಇದರಲ್ಲಿ IS ಕೂಡ ಇದೆ. IS ಅಂದ್ರೆ ಈಗ ಆಲ್ರೆಡಿ ನಿಮ್ಗೆಲ್ಲ ಗೊತ್ತು. ಸೊ ಇಮೇಜ್ ಸ್ಟೆಬಿಲೈಸೇಷನ್. ಈ ಕ್ಯಾಮ್ರಾದಲ್ಲಿ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ನಾವು ಕೈಯಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ತೆಗಿಬೇಕಾದ್ರೆ, ಗಿಂಬಲ್ ಅಲ್ಲ, ಟ್ರೈಪೋಡ್ ಅಲ್ಲ, ಕೈಯಲ್ಲೇ ಕ್ಯಾಮ್ರಾಗಳನ್ನ ಹಿಡ್ಕೊಂಡು ನಾವು ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಶೇಕ್ ಆಗೋದು ಕಾಮನ್. ಇದು 160 ಇಂದನೂ ನಮ್ಗೆ IS ಇದೆ. ಬಟ್ ಇದರಲ್ಲಿ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮಗೆ ಆಪ್ಟಿಕಲ್ ಪ್ಲಸ್ ನಮಗೆ ಎಲೆಕ್ಟ್ರಾನಿಕ್ ಶಟರ್ ಅಂತ ಹೇಳ್ತೀವಲ್ಲ, ಎಲೆಕ್ಟ್ರಿಕಲ್ ಸೆನ್ಸರ್ ಇಂದನೂ ಕೂಡ ನಮಗೆ IS ವರ್ಕ್ ಆಗೋ ತರ ಇದನ್ನ ರೆಡಿ ಮಾಡಿದ್ದಾರೆ. ಸೊ ಅಲ್ಲಿಗೆ ನಮ್ಗೆ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ನಾವು ಸ್ವಲ್ಪ ಆರಾಮಾಗಿ ಇಟ್ಕೊಂಡ್ರೆ, ಇಲ್ಲಾಂದ್ರೆ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡ್ರೆ ಕ್ಯಾಮ್ರಾ ಇನ್ನೂ 60% ಬ್ಯಾಲೆನ್ಸ್ ಮಾಡಿ ಕ್ಯಾಮ್ರಾ ಒಂದು ವಿಡಿಯೋ ಏನಿದೆ ಅದು ತುಂಬಾ ಸ್ಮೂತ್ ಆಗಿ ಬರೋ ತರ ನಮ್ಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಇಂದು ವರ್ಷನ್ ನಾವೇನ್ ಕ್ಯಾಮ್ರಾ ಯೂಸ್ ಮಾಡಿದೀವಿ ಅದಕ್ಕಿಂತ ಈ ಕ್ಯಾಮ್ರಾದಲ್ಲಿ ಸ್ಟೆಬಿಲೈಸೇಷನ್ ಏನಿದೆ ಇದು ನಮ್ಗೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಇದೆ. ಇದು ನಮ್ಗೆ 2 ಮೋಡಲ್ ಬರುತ್ತೆ, ಸ್ಟ್ಯಾಂಡರ್ಡ್ ಮತ್ತೆ ಆಕ್ಟಿವ್ ಮೋಡಲ್ ಬರುತ್ತೆ. ನೀವು ಸ್ಟ್ಯಾಂಡರ್ಡ್ ಮೋಡಲ್ಲಿ ಇದನ್ನ IS ಅನ್ನ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಒಂದು ನಾರ್ಮಲ್ ಆಗಿರುತ್ತೆ. ಅದೇ ಆಕ್ಟಿವ್ ಆಗಿ ನಾವು ಹಾಕೊಂಡ್ರಿ ಅಂದ್ರೆ ಒಂದ್ ಸ್ವಲ್ಪ ಕ್ರಾಪ್ ಆಗುತ್ತೆ. ಸ್ವಲ್ಪ ಅಂದ್ರೆ ನೀವು ಏನೋ ಅಂತ ಮ್ಯಾಟ್ರೆ ನಮ್ಗೇನ್ ಆಗಲ್ಲ. ಬಟ್ IS ಆಕ್ಟಿವ್ ಆಗ್ತಾಗ ಸೊ ಸ್ವಲ್ಪ ಕ್ರಾಪ್ ಆಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಆಕ್ಟಿವ್ ಮೋಡ್ ಆನ್ ಆಗುತ್ತೆ. ಆಕ್ಟಿವ್ ಮೋಡ್ ಆನ್ ಆದಾಗ ಸ್ಟ್ಯಾಂಡರ್ಡ್ ಏನಾಗುತ್ತೆ ಅದಕ್ಕಿಂತ ಡಬಲ್ ಆಗಿ ನಿಮ್ಗೆ ಕ್ಯಾಮ್ರಾ ಇಮೇಜ್ ಸ್ಟೆಬಿಲೈಸೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇದರಲ್ಲಿ ಒಂದು ಇಶ್ಯೂ ಇದೆ. ಏನಂದ್ರೆ ನೀವು ಈ ಕ್ಯಾಮ್ರಾದಲ್ಲಿ SQ ಮೋಷನ್ ಇದೆ, ಅಂದ್ರೆ ಸ್ಲೋ ಮೋಷನ್ ನಾವು ಹಾಕೊಂತೀವಲ್ಲ, 100p 120p 240p ಅಂತ ನಾವು ಹಾಕೊಂತೀವಲ್ಲ. ಸೊ ಆವಾಗ ನಮ್ಗೆ ಆಕ್ಟಿವ್ ಮೋಡ್ ಹಾಕ್ಲಿಕ್ಕೆ ಬರಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಕ್ಯಾಮ್ರಾದಲ್ಲಿ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ ನಾರ್ಮಲ್ ಮೋಡು. ಸೊ ಆಕ್ಟಿವ್ ಮೋಡ್ ಬಂದ್ಬಿಟ್ಟು ನಿಮ್ಗೆ 60p ವರ್ಗು ನೀವು ಸೆಟ್ ಮಾಡ್ಕೊಬಹುದು. ಅದೇ ನೀವು 100p 120p ಅಲ್ಲಿ ನೀವು ವಿಡಿಯೋ ಶೂಟ್ ಮಾಡಕ್ ಹಾಕೊಂಡ್ರಿ ಅಂತಂದ್ರೆ ಆಕ್ಟಿವ್ ಮೋಡ್ ವರ್ಕ್ ಆಗಲ್ಲ. ಬಟ್ ನಿಮ್ಗೆ ಸ್ಟ್ಯಾಂಡರ್ಡ್ ವರ್ಕ್ ಆಗುತ್ತೆ. ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಆರಾಮಾಗಿ ಶೂಟ್ ಮಾಡ್ಬೋದು. ಸೊ ಕ್ಯಾಮ್ ಕಾರ್ಡರ್ನ ನಾವು ಆಲ್ಮೋಸ್ಟ್ ಟ್ರೈಪೋಡ್ ಇಂದ ತೆಗಿಯೋದು ಸ್ವಲ್ಪ ರೇರ್. ಬಟ್ ಇದರಲ್ಲಿ ಇರ್ಲಿ ಅಂತ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳೋರು ಇದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೊ ND ಫಿಲ್ಟರ್ ನೋಡೋದಾದ್ರೆ ನಾವೇನ್ ಮಾಡ್ತಿದ್ವಿ, ಈಗ M4 A7 ಅಂದ್ರೆ DSLR ವಿಡಿಯೋಗಳನ್ನ M4 FX30 FX3 ಈ ಕ್ಯಾಮ್ರಾಗಳನ್ನ ಯೂಸ್ ಮಾಡಿದಾಗ ಸಪ್ರೇಟ್ ND ಫಿಲ್ಟರ್ಗಳನ್ನ ತಗೊಂಡು 10-12 ಸಾವಿರ ರೂಪಾಯಿ ಖರ್ಚು ಮಾಡಿ ತಗೊಂಡು ಲೆನ್ಸ್ ಮೇಲೆ ಹಾಕಿ
ಈ 2405ಗೆ ಒಂದು ND ಫಿಲ್ಟರ್, ಅಂದ್ರೆ ಅದ್ರ ಸೈಜ್ ಬೇರೆ, 85mm ಬೇರೆ ಹಾಕ್ತಿವಿ, ಆಮೇಲೆ ವೈಡ್ ಲೆನ್ಸ್ಗೆ ಬೇರೆ ಹಾಕ್ತಿವಿ. ಈ ತರ ಮಾಡಿದಾಗ ನಾವೇನ್ ಮಾಡ್ತೀವಿ, ಸಿನಿಮ್ಯಾಟಿಕ್ ವಿಡಿಯೋಗೆ ಹಾಕ್ತಾ ಇದೀವಿ, ಕನ್ವೆನ್ಷನಲ್ ವಿಡಿಯೋಗೆ ಹಾಕ್ತಾ ಇದೀವಿ ತುಂಬಾ ಕಮ್ಮಿ ಜನ. ಬಟ್ ಅದು ಹಾಕಿದಾಗ ನಮ್ಗೆ 10,000 to 1,200 ರೂಪಾಯಿ ಎಕ್ಸ್ಟ್ರಾ ಕಾಸ್ಟ್ ಬೀಳುತ್ತೆ. ಬಟ್ ಇದರಲ್ಲಿ ಸೇಮ್ ಬೇರೆ ಕ್ಯಾಮ್ಕಾರ್ಡರ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ನಮಗೆ 1/4 to 1/28 ವರ್ಗು ನಮಗೆ ND ಫಿಲ್ಟರ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಮ್ಗೆ ಏನ್ ಯೂಸ್ ಅಂದ್ರೆ, ಹೆವಿ ಲೈಟ್ ಔಟ್ಪುಟ್ ಬರ್ತಾ ಇರ್ಬೇಕಾದ್ರೆ ನೀವು ND ಹಾಕೊಂಡು ನೀವು ಈ ಬೆಳಕನ್ನ ಕಂಟ್ರೋಲ್ ಮಾಡ್ಕೊಬಹುದು. ಸೊ ಇದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಈ ಕ್ಯಾಮ್ರಾದಲ್ಲಿ. ಆಟೋ ಫೋಕಸ್ ಬಗ್ಗೆ ನೋಡ್ಬಿಡೋಣ. NX800 ನ ಆಟೋ ಫೋಕಸ್ ಏನೇನಿದೆ, ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ. ಇದರಲ್ಲಿ ನಮಗೆ ಸಪ್ರೇಟ್ AI ನ ಕೊಟ್ಟಿದ್ದಾರೆ, ಅಂದ್ರೆ ಈ ಕ್ಯಾಮ್ರಾದಲ್ಲಿ. ಅದು ಏನ್ ಮಾಡುತ್ತೆ, ಹ್ಯೂಮನ್ ಅಂದ್ರೆ ಮನುಷ್ಯನ ಮುಖ ಮತ್ತೆ ಸ್ಟ್ರಕ್ಚರ್, ಬಾಡಿ ಸ್ಟ್ರಕ್ಚರ್ ಅನ್ನ ಗುರುತಿಸ್ಕೊಂಡು ಅದು ಫೋಕಸ್ ಟ್ರ್ಯಾಕ್ ಅನ್ನ ಮಾಡ್ಕೊಳ್ಳುತ್ತೆ. ಸೊ ಇದ್ರ ಜೊತೆಗೆ ಇದು ಮಾಡೋ ವೈಟ್ ಬ್ಯಾಲೆನ್ಸ್ ಕೂಡ ಇದರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಸೋನಿ ಕಂಪನಿಯಿಂದ ಈ NX800ಗೆ ಹೇಳಿದ್ದಾರೆ. ಪ್ಲಸ್ ಇದ್ರ ಜೊತೆಗೆ ಈ AI ಏನಿದೆ ಇದು ಅದರದೇ ಆದಂತ ಒಂದು ಫ್ರೇಮ್ ಅನ್ನ ಮಾಡ್ಕೊಳ್ಳುತ್ತೆ. ಅಂದ್ರೆ ಈ ಫ್ರೇಮ್ ಟ್ರ್ಯಾಕಿಂಗ್ ಅಂತ ಹೇಳ್ತೀವಲ್ಲ, ಈ ಫ್ರೇಮ್ ಟ್ರ್ಯಾಕಿಂಗ್ ಕೂಡ ಇದರಲ್ಲಿ ಇರುತ್ತೆ. ಆಟೋ ಫ್ರೇಮಿಂಗ್ ಅಂತ ಹೇಳ್ತೀವಲ್ಲ, ಅದು ಕೂಡ ಇದರಲ್ಲಿ ವರ್ಕ್ ಆಗುತ್ತೆ. ಆಮೇಲೆ ಇದರಲ್ಲಿ ಸರಿನಾ, ಇದರಲ್ಲಿ ಬಂದ್ಬಿಟ್ಟು ಟೋಟಲ್ 475 ಆಟೋ ಫೋಕಸಿಂಗ್ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಆಟೋ ಫೋಕಸಿಂಗ್ ಸಿಕ್ಕಾಪಟ್ಟೆ ಸ್ಪೀಡಾಗಿ ಆಗುತ್ತೆ. ಸೊ ಫೇಸ್ ನ ರೆಕಗ್ನೈಸ್ ಮಾಡುತ್ತೆ, ಬಾಡಿನ ರೆಕಗ್ನೈಸ್ ಮಾಡುತ್ತೆ, ಮತ್ತೆ ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಕ್ಯಾಮ್ರಾದಲ್ಲಿ ನಮಗೆ ವ್ಯೂ ಫೈಂಡರ್ ಮತ್ತೆ LCD ಡಿಸ್ಪ್ಲೇ ಏನಿದೆ ಎರಡನ್ನೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಎರಡನ್ನೂ ಕೂಡ ನೀವು ಆರಾಮಾಗಿ ಫೋಲ್ಡ್ ಮಾಡ್ಕೋಬಹುದು. ಸೊ ನೀವು ಹೆಂಗೆ ಮಾಡ್ತಾ ಇದ್ರಿ, ಫಸ್ಟ್ ಎಲ್ಲ ನಮಗೆ ಸ್ವಲ್ಪ ವ್ಯೂ ಫೈಂಡರ್ ಏನಿದೆ ಅದು ನಮಗೆ ಫೋಲ್ಡ್ ಮಾಡೋದಕ್ಕೆ ಸ್ವಲ್ಪ ಆಗ್ತಾ ಇತ್ತು. ಇದರಲ್ಲಿ ಕಂಪ್ಲೀಟ್ ಸ್ವಲ್ಪ ಆಲ್ಮೋಸ್ಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಫೋಲ್ಡ್ ಮಾಡ್ಕೊಬಹುದು. ಇದು ಬಂದ್ಬಿಟ್ಟು ಡಿಸ್ಪ್ಲೇ ಬಂದ್ಬಿಟ್ಟು ಈ ಡಿಸ್ಪ್ಲೇನು ಕೂಡ ತುಂಬಾ ಕಂಫರ್ಟಬಲ್ ಆಗಿ ಕ್ಲೋಸ್ ಮಾಡ್ಕೊಬಹುದು. ಹಾಗಿದ್ರೆ ಡಿಸ್ಪ್ಲೇ ಬಂದ್ಬಿಟ್ಟು ನಮಗೆ 3.5 ಇಂಚಸ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ 27.6 ಮಿಲಿಯನ್ ಡಾಟ್ಸ್ ಗಳು ಇದೆ. ಅಂದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಬ್ರೈಟ್ ಆಗಿ ಶಾರ್ಪ್ ಆಗಿ, ಅಂದ್ರೆ ನಮ್ಗೆ ಅದು ಡಿಸ್ಪ್ಲೇ ನೋಡ್ಕೊಂಡೆ ನಾವು ಶೂಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಡಿಸ್ಪ್ಲೇ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು, ಎಷ್ಟು ಕ್ವಾಲಿಟಿ ಆಗಿರುತ್ತೋ ಅಷ್ಟು ನಮಗೆ ಆ ಒಂದು ರಿಸಲ್ಟ್ ನ ಮೆಜರ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ಇದು ಡಿಸ್ಪ್ಲೇ ಕ್ವಾಲಿಟಿ ಯಾವಾಗಲೂ ನಾನು ಎಲ್ಲಾ ಕ್ಯಾಮ್ರಾದಲ್ಲೂ ಮೈನ್ ಆಗಿ ನೋಡ್ತಾ ಇರ್ತೀನಿ. ವ್ಯೂ ಫೈಂಡರ್ ಕೊಡ್ತಾರೆ, ವ್ಯೂ ಫೈಂಡರ್ ಆಗಿ ಅಷ್ಟಾಗಿ ನಾವು ಜಾಸ್ತಿ ಯೂಸ್ ಮಾಡಕ್ ಹೋಗಲ್ಲ. ಕ್ಯಾಮ್ರಾದಲ್ಲಿ ಫೋಟೋ ತೆಗಿಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ವ್ಯೂ ಫೈಂಡರ್ ನ ಯೂಸ್ ಮಾಡ್ತೀವಿ. ಸೊ ನಾನು ಅದಕ್ಕೆ ಹೇಳಿದೆ, DSLR ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ನಾವು ಆಲ್ಮೋಸ್ಟ್ ಡಿಸ್ಪ್ಲೇ ನೋಡ್ತೀವಿ, ಬಟ್ ಡಿಸ್ಪ್ಲೇ ಅಲ್ಲಿ ನಮಗೆ ಡಾಟ್ಸ್ ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾರೆ, ಇದರಲ್ಲಿ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಸೊ ಇದು ಯೂಸ್ ಆಗುತ್ತೆ. ಇನ್ನು ವ್ಯೂ ಫೈಂಡರ್ ಬಂದ್ರೆ ನಮಗೆ ಸೇಮ್ OLED ವ್ಯೂ ಫೈಂಡರ್ ಇದ್ರಲ್ಲಿ ಸಿಗುತ್ತೆ, 0.39 ಇಂಚಸ್ ಅಷ್ಟು ಸಿಗುತ್ತೆ. ಇದು ಬಂದ್ಬಿಟ್ಟು ನಮಗೆ 23.6 ಮಿಲಿಯನ್ ಡಾಟ್ಸ್ ಗಳನ್ನ ಹೊಂದಿರುತ್ತೆ. ಇದು ಕೂಡ ಬ್ರೈಟ್ ಆಗಿರುತ್ತೆ. ಅಕಸ್ಮಾತ್ ತುಂಬಾ ಸನ್ಲೈಟ್ ಅಲ್ಲಿ ನಾವು ಶೂಟ್ ಮಾಡ್ತಾ ಇದೀವಿ ಅಂದಾಗ ಇದು ನಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಅದರ್ವೈಸ್ ನಮಗೆ ಡಿಸ್ಪ್ಲೇನೇ ಜಾಸ್ತಿ ಯೂಸ್ ಆಗುತ್ತೆ. ಈ ಆಡಿಯೋಗೆ ಬಂದ್ರೆ, ಸೊ ನಾವು ಇದ್ರಲ್ಲಿ ಏನ್ ಮಾಡ್ತಾ ಇದೀವಿ, DSLR ವಿಡಿಯೋಗಳಲ್ಲಿ ನಾವು DSLR ಕ್ಯಾಮ್ರಾದಲ್ಲಿ ನಾವು ವಿಡಿಯೋ ಮಾಡಬೇಕಾದ್ರೆ ಒಂದು ನಮಗೆ ಎಕ್ಸ್ಟರ್ನಲ್ ಹ್ಯಾಂಡಲ್ ಹಾಕಿ ಅದಕ್ಕೊಂದು ಪೇಮೆಂಟ್ ಮಾಡಿ ಹಾಕೊಂಡು ಮಾಡಬೇಕು. ಈಗ 1,60,000 ಒಂದು FX30 ಕ್ಯಾಮ್ರಾ ಇದ್ರೆ ಹ್ಯಾಂಡ್ಲಿಗೆ 15,000 ಜಾಸ್ತಿ ಕೊಡ್ಬೇಕು ನಾವು. ಸೊ ಬಟ್ ಇದರಲ್ಲಿ ನಮ್ಗೆ ಏನಾಗುತ್ತೆ, XLR ಜಾಕ್ ಸಿಗ್ತಾ ಇದೆ, ಕ್ಯಾಮ್ಕಾರ್ಡರ್ ಅಲ್ವಾ, ಇನ್ಬಿಲ್ಟ್ ಆಗಿ ಕೊಡ್ತಾ ಇದ್ದಾರೆ. ಬಟ್ ಅದು ಒಂದು ದೊಡ್ಡ ವಿಷಯ ಅಲ್ಲ. ಕ್ಯಾಮ್ಕಾರ್ಡರ್ ಅಲ್ಲಿ ಯಾವಾಗ್ಲೂ XLR ಜಾಕ್ ಇರುತ್ತೆ. ಸ್ವಲ್ಪ ನೋಡೋದಾದ್ರೆ ಇದರಲ್ಲಿ ನಮಗೆ 2 ಚಾನಲ್ ಮಾತ್ರ ರೆಕಾರ್ಡ್ ಮಾಡೋ ಆಪ್ಷನ್ ಕೊಟ್ಟಿಲ್ಲ. ಇದರಲ್ಲಿ ನಮಗೆ 4 ಚಾನಲ್ ವರ್ಗುನು ಆಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೊಬಹುದು. XLR ಅನ್ನ ಯೂಸ್ ಮಾಡ್ಕೊಂಡು ಆ ಜಾಕ್ ಅನ್ನ ಹಾಕೊಂಡು ನೀವು ಮಾಡ್ಕೋಬಹುದು. ಇಲ್ವಾ ಕ್ಯಾಮ್ರಾ ಮೈಕ್ ಅಲ್ಲೇ ನೀವು ಆರಾಮಾಗಿ ರೆಕಾರ್ಡ್ ಮಾಡ್ಕೊಬಹುದು. ಸೇಮ್ ಬೇರೆ ಕ್ಯಾಮ್ರಾಗಳಲ್ಲಿ ಹೇಗೆ ಆಡಿಯೋನ, ಅಂದ್ರೆ ನಾವು ಮೈಕ್ ಸೆನ್ಸಿಟಿವಿಟಿನ ಕಾಪಾಡೋದಕ್ಕೆ ಸ್ವಲ್ಪ ಹೆಂಗೆ ಆಡಿಯೋ ಅಡ್ಜಸ್ಟಬಲ್ ಗೆ ಒಂದು ಬಟನ್ ಅನ್ನ, ಡಯಲ್ ಅನ್ನ ಯೂಸ್ ಮಾಡಿ ನಾವು ಮಾಡ್ತಾ ಇದ್ವೋ, ಅದೇ ತರ ಈ ಕ್ಯಾಮ್ರಾದಲ್ಲೂ ಕೂಡ ಲೆವೆಲ್ ಅಡ್ಜಸ್ಟ್ಮೆಂಟ್ ಗೆ ಅಂತಾನೆ ಡಯಲ್ ಕೊಟ್ಟಿದ್ದಾರೆ. ಸಪರೇಟ್ ಆಗಿ ಅದನ್ನ ಹಾಕೊಂಡು ನೀವು ಮಾಡ್ಕೊಬಹುದು. ಇಲ್ಲ ಇನ್ಬಿಲ್ಟ್ ಆಪ್ಷನ್ ಹೋಗ್ಬಿಟ್ಟು ಮೆನುಗೆ ಹೋಗ್ಬಿಟ್ಟು ನೀವು ಮಾಡ್ಕೊಬಹುದು. ಬಟ್ ಕ್ಯಾಮ್ರಾದಲ್ಲೇ ನಿಮ್ಗೆ ಆಡಿಯೋ ಲೆವೆಲ್ ನ ಕಂಟ್ರೋಲ್ ಮಾಡೋ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಅಂದ್ಮೇಲೆ ಮೆಮೊರಿ ಕಾರ್ಡ್ ಸ್ಲಾಟ್ ಅನ್ನ ನೋಡ್ಬೇಕಾಗುತ್ತೆ. ಸೊ ಕಾರ್ಡ್ ಸ್ಲಾಟ್ ಅನ್ನ ನೋಡಿದ್ರೆ ನಮಗೆ 2 ಕಾರ್ಡ್ ಗಳನ್ನ ಯೂಸ್ ಮಾಡುವಂತ ಆಪ್ಷನ್ ಅನ್ನ ಈ ಕ್ಯಾಮ್ರಾದಲ್ಲಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ CF Express ಟೈಪ್ A ಕಾರ್ಡ್ ಅನ್ನ ನಾವು ಇದರಲ್ಲಿ ಯೂಸ್ ಮಾಡಬಹುದು. ಜೊತೆಗೆ SD ಕಾರ್ಡ್ ಗಳನ್ನು ಕೂಡ ಈ ಕ್ಯಾಮ್ರಾದಲ್ಲಿ ಯೂಸ್ ಮಾಡಬಹುದು. ಬಟ್ ನನ್ನ ಒಂದು ಮಾತೇನಂದ್ರೆ CF Express ಕಾರ್ಡ್ ಗಳನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆಂದ್ರೆ ಇದರಲ್ಲಿ ನಿಮ್ಗೆ ಹೈ ರೆಸೊಲ್ಯೂಷನ್ ಅಲ್ಲಿ ನಿಮ್ಗೆ ಸ್ವಲ್ಪ ತುಂಬಾ ತಾಕತ್ತಾಗಿರೋ 4K ಫುಟೇಜ್ ಬರೋದ್ರಿಂದ, ಫುಲ್ HD ಫುಟೇಜ್ ಬರೋದ್ರಿಂದ ನಿಮ್ಗೆ ಸ್ವಲ್ಪ CF Express ಇದ್ರೆ ಸ್ವಲ್ಪ ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ಇದ್ರ ಬ್ಯಾಟ್ರಿ ಬಗ್ಗೆ ತುಂಬಾ ದೊಡ್ಡದಾಗಿ ತಿಳ್ಕೊಳ್ಳುವಂಥದ್ದು ಏನಿಲ್ಲ. ಇದನ್ನ ನಾರ್ಮಲ್ ಆಗಿ ಈ ಹಿಂದ್ಲು ಕ್ಯಾಮ್ರಾದಲ್ಲಿ ನಾವು ಏನ್ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ವಿ ಅದೇ ಬ್ಯಾಟ್ರಿ ಬ್ಯಾಕಪ್ ಈ ಕ್ಯಾಮ್ರಾದಲ್ಲಿ ಬರುತ್ತೆ. ಚಿಕ್ಕದು ಬ್ಯಾಟ್ರಿ ದೊಡ್ಡ ಬ್ಯಾಟ್ರಿ ಎಲ್ಲ ಸೇಮ್ ಬರುತ್ತೆ, ಅದನ್ನ ಏನು ದೊಡ್ಡ ಮ್ಯಾಟರ್ ಅಲ್ಲ. ಬಟ್ ಆದ್ರೆ ಇದರಲ್ಲಿ FX6 FX9 ಅಲ್ಲಿ ಯಾವ ಬ್ಯಾಟ್ರಿನ ಯೂಸ್ ಮಾಡಿದ್ರು, ಅಂದ್ರೆ ಯಾವ ಟೆಕ್ನಾಲಜಿನ ಬ್ಯಾಟ್ರಿ ಯೂಸ್ ಮಾಡಿದ್ರು, ಸೇಮ್ ಬ್ಯಾಟ್ರಿನ ಈ ಕ್ಯಾಮ್ರಾದಲ್ಲೂ ಕೂಡ ನಾವು ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇದೆ. ನೀವೇನಾದ್ರೂ FX6 ಯೂಸರ್ ಆಗಿದ್ರೆ, FX9 ಯೂಸರ್ ಆಗಿದ್ರೆ ಅದೇ ಸೇಮ್ ಬ್ಯಾಟ್ರಿನ ಈ ಕ್ಯಾಮ್ರಾಗೂ ಕೂಡ ನೀವು ಯೂಸ್ ಮಾಡಬಹುದು. ಇಷ್ಟೊಂದು ಒಂದು ಆಪ್ಷನ್ ಕೊಟ್ಟಾಗ, ಅಂದ್ರೆ 4K 120p ವರೆಗೂ ಕೊಡ್ತೀವಿ ನಾವು. ಸೊ ಹೈಲಿ ಒಂಥರ ಸ್ವಲ್ಪ ಸೂಪರ್ ಆಗಿರೋ ವಿಡಿಯೋ ಬರುತ್ತೆ ಅದರಲ್ಲಿ ಅಂದಾಗಲೇ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು.
ಸೊ ಇದರಲ್ಲಿ ಟೆಂಪರೇಚರ್ ಅಷ್ಟೇ ಕ್ರಿಯೇಟ್ ಆಗುತ್ತೆ ಅಂತ, ಅಂದ್ರೆ ಐ ಮೀನ್ ಹೀಟ್ ಅಷ್ಟೇ ಕ್ರಿಯೇಟ್ ಆಗುತ್ತೆ ಈ ಕ್ಯಾಮ್ರಾದಲ್ಲಿ. ಸೊ ಹಾಗಾಗಿ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಕ್ಯಾಮ್ ಕಾರ್ಡರ್ ನಲ್ಲಿ ನಿಮ್ಗೆ ಇನ್ಬಿಲ್ಟ್ ಫ್ಯಾನ್ ಅನ್ನ ಕೊಟ್ಟಿದ್ದಾರೆ. ನಾವು ಅಕಸ್ಮಾತ್ DSLR ವಿಡಿಯೋಗಳನ್ನ ಮಾಡ್ಬೇಕಾದ್ರೆ ಅದಕ್ಕೆ ಎಕ್ಸ್ಟ್ರಾ ಕೂಲ್ ಆಗೋವರೆಗೂ ಇರಬೇಕು. ಹೀಟ್ ಆಗಿ ಅಕಸ್ಮಾತ್ ಕೂಲ್ ಆಗ್ಲಿಲ್ಲ, ಹೀಟ್ ಆಗ್ತಾನೆ ಇದೆ ಅಂದಾಗ ಟಕ್ ಅಂತ ಆಫ್ ಆಗುತ್ತೆ. ಆ ಒಂದು ಆಪ್ಷನ್ ಇದರಲ್ಲಿ ಇಲ್ಲ. ಸೊ ಇದರಲ್ಲಿ ಇನ್ಬಿಲ್ಟ್ ನಿಮ್ಗೆ ಫ್ಯಾನ್ ಬರುತ್ತೆ, ಸೊ ವೆಂಟ್ಸ್ ಬರುತ್ತೆ, ನಿಮ್ಗೆ ಫ್ಯಾನ್ ಇಂದ ಏನ್ ಬರುತ್ತೆ ಹೊರಗಡೆ ಹೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಕ್ಯಾಮ್ರಾ ಕೂಲ್ ಆಗಿರುತ್ತೆ. ಅವಾಗ ನಾವು ಆರಾಮಾಗಿ ರೆಕಾರ್ಡಿಂಗ್ ಮಾಡ್ಬೋದಾಗುತ್ತೆ. ಸೊ ಈ ಕ್ಯಾಮ್ರಾದಲ್ಲಿ ಏನೇನು ಔಟ್ಪುಟ್ ಗಳನ್ನ ಅಂದ್ರೆ ಪೋರ್ಟ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನಿಮ್ಗೆ HDMI ಟೈಪ್ ಎ ನ ಕೊಟ್ಟಿದ್ದಾರೆ, ಪ್ಲಸ್ ನಿಮ್ಗೆ ಟೈಪ್ ಸಿ ಅನ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ನನ್ಗನ್ಸುತ್ತೆ ಇದು ಚಾರ್ಜಿಂಗ್ ಏನಾದ್ರು ಇದ್ರೆ ಇಂಟರ್ನಲ್ ಚಾರ್ಜಿಂಗ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರ್ಬೋದು, ಸಮಥಿಂಗ್, ಸರಿನಾ? ಅದ್ ಬಿಟ್ರೆ ನಿಮ್ಗೆ SDI ಔಟ್ಪುಟ್ ಅನ್ನ ಕೊಡೋದಿಕ್ಕೆ ಪೋರ್ಟ್ ಅನ್ನ ನಿಮ್ಗೆ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಗೆ ಲ್ಯಾನ್ ಔಟ್ಪುಟ್ ಅನ್ನು ಕೂಡ ಈ ಕ್ಯಾಮ್ರಾದಲ್ಲಿ ಕೊಟ್ಟಿದ್ದಾರೆ. ಇಷ್ಟೊಂದು ಔಟ್ ಅನ್ನ ಏನು ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನಮ್ಗೆ ನಾವು ನಾರ್ಮಲಿ ಯೂಸ್ ಮಾಡೋದು HDMI, SDI, ಟೈಪ್ ಸಿ, ಈಗ ಹೊಸ ಟೆಕ್ನಾಲಜಿ ಆಗಿರೋದ್ರಿಂದ ಇದನ್ನು ನಾವು ಯೂಸ್ ಮಾಡಬಹುದು. ಲ್ಯಾನ್ ನ ನನ್ನ ಪ್ರಕಾರ ಲೈವ್ ಸ್ಟ್ರೀಮಿಂಗ್ ಗೆ ಇಂಟರ್ನೆಟ್ ಕನೆಕ್ಟ್ ಮಾಡೋದಕ್ಕೆ ನನ್ನ ಪ್ರಕಾರ ಕೊಟ್ಟಿರ್ಬೋದು ಅಂತ ಅನ್ಕೊಂತೀನಿ. ಇಷ್ಟು ಔಟ್ ಕೊಟ್ಟರು ನಮ್ಗೆ ಒಳ್ಳೇದಲ್ವಾ? ಸೊ ನಾರ್ಮಲ್ ಕ್ಯಾಮ್ರಾಗಳಲ್ಲಿ ಇಷ್ಟೆಲ್ಲ ಔಟ್ ಸ್ವಲ್ಪ ಕಷ್ಟನೇ. ಇದರಲ್ಲಿ ವೈಫೈ ಕೂಡ ನಿಮ್ಗೆ ಅವೈಲಬಲ್ ಇದೆ ಈ ಕ್ಯಾಮ್ರಾದಲ್ಲಿ. NX800 ಕ್ಯಾಮ್ರಾದಲ್ಲಿ ವೈಫೈ ಕೂಡ ಅವೈಲಬಲ್ ಇದೆ ನಿಮ್ಗೆ. ಇದು 2.4 ಪ್ಲಸ್ 5 ಗಿಗಾಹರ್ಟ್ಸ್ ಅಲ್ಲಿ ನಿಮ್ಗೆ ಈ ವೈಫೈ ವರ್ಕ್ ಆಗುತ್ತೆ. ಅದಲ್ಲದೆ ನಿಮ್ಗೆ ಮೊಬೈಲ್ ಆಪ್ ಇಂದ ಈ ಕ್ಯಾಮ್ರಾವನ್ನ ಕಂಟ್ರೋಲ್ ಮಾಡಬಹುದು. ಹೇಗೆ ನಾವು ಈಗ ಬರ್ತಾ ಇರೋ ಕ್ಯಾಮ್ರಾಗಳನ್ನ ಮೊಬೈಲ್ ಆಪ್ ಅಲ್ಲಿಂದ ಕಂಟ್ರೋಲ್ ಮಾಡ್ತಾ ಇದೀವೋ, ಹಾಗೆ ಈ ಕ್ಯಾಮ್ರಾನು ಕೂಡ ಒಂದು ಮೊಬೈಲ್ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಮೊಬೈಲ್ ಇಂದಾನೆ ನೀವು ಕಂಟ್ರೋಲ್ ಮಾಡಬಹುದು, ಡೌನ್ಲೋಡ್ ಮಾಡಬಹುದು, ಸ್ಟ್ರೀಮಿಂಗ್ ಮಾಡಬಹುದು. ಸ್ಟ್ರೀಮಿಂಗ್ ಮಾಡೋ ಟೆಕ್ನಾಲಜಿನೂ ಇದೆ. ಆರಾಮಾಗಿ ನಿಮ್ಮ ಲ್ಯಾಪ್ಟಾಪ್ ಇಂದ, ನಿಮ್ಮ ಮೊಬೈಲ್ಗಳಿಂದ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಬಟ್ ಇದರಲ್ಲಿ ಒಂದೇ ಒಂದಿದೆ, ಕೆಲವೊಂದು ಕಂಟ್ರಿಗಳಿಗೆ ನೀವು ಇದನ್ನ 5 ಗಿಗಾಹರ್ಟ್ಸ್ ಅಂತ ಏನ್ ಕೊಟ್ಟಿದ್ರು ಅದು ಯೂಸ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅದ್ರಲ್ಲಿ ನಮ್ಮ ಇಂಡಿಯಾ ಇದೆಯಾ ಇಲ್ವಾ ನನ್ಗಂತೂ ಗೊತ್ತಿಲ್ಲ. ಅದು ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಫೈನಲಿ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಇದು ಬಂದ್ಬಿಟ್ಟು ನಮ್ಗೆ ವೆಡ್ಡಿಂಗ್ ಫೀಲ್ಡ್ ಗೆ ಮತ್ತೆ ಇವೆಂಟ್ ಫೀಲ್ಡ್ ಗಳಿಗೆ ಇಲ್ಲಿ ಬಂದ್ಬಿಟ್ಟು ಈ ಕ್ಯಾಮ್ರಾದಲ್ಲಿ ನಾನು ಸಿನಿಮಾ ತೆಗಿತೀನಿ ಅಂದ್ರೆ ಆಲ್ಮೋಸ್ಟ್ ನೀವು ಟ್ರೈ ಮಾಡಬಹುದು, ಬಟ್ ನಾಟ್ ರೆಕಮೆಂಡೆಡ್. ನನ್ನ ಕಡೆಯಿಂದ ರೆಕಮೆಂಡೆಡ್ ಇಲ್ಲ. ಇದು ಬಂದ್ಬಿಟ್ಟು ನೀವು ಅಕಸ್ಮಾತ್ ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದೀರಾ, ನ್ಯೂಸ್ ಚಾನಲ್ ಗಳಲ್ಲಿ ಇದ್ದೀರಾ ಅಂದ್ರೆ ಹೈಲಿ ರೆಕಮೆಂಡೆಡ್ ಇದು. ಇಲ್ಲ ಅಂದ್ರೆ ನೀವೇನಾದ್ರೂ ಈಗ ಸ್ಪೋರ್ಟ್ಸ್ ಫೋಟೋಗ್ರಫಿ, ಸ್ಪೋರ್ಟ್ಸ್ ವಿಡಿಯೋಗ್ರಫಿ ಮಾಡ್ತಾ ಇದೀನಿ ಅಂದ್ರೆ ಇದು ಕೂಡ ಅಲ್ಲಿಗೆ ಸೂಪರ್ ಕ್ಯಾಮ್ರಾ. ಅದನ್ನ ಬಿಟ್ಟು ನೀವೇನಾದ್ರೂ ಸ್ವಲ್ಪ ನ್ಯೂಸ್ ಚಾನಲ್ ತರ ಯೂಟ್ಯೂಬ್ ಗಳನ್ನ ಮಾಡ್ತಾ ಇದೀರಾ, ಇಲ್ಲ ಯೂಟ್ಯೂಬ್ ಬೇರೆ ಕಾನ್ಸೆಪ್ಟ್ ಗಳನ್ನ ಕಂಟೆಂಟ್ ಗಳನ್ನ ಮಾಡ್ತಾ ಇದೀರಾ, ಇದ್ರಲ್ಲಿ ನಮ್ಗೆ ಮಲ್ಟಿ ಯೂಸ್ ತರ ಒಂದು ಕ್ಯಾಮ್ರಾ ಬೇಕು, ನಾನು ಇದ್ರಲ್ಲಿ ಯೂಟ್ಯೂಬ್ ಮಾಡಬೇಕು, ಇನ್ನೊಂದು ಪ್ರೆಸ್ಗೂ ಮಾಡಬೇಕು ಅಂದ್ರೆ ಹೈಲಿ ರೆಕಮೆಂಡೆಡ್ ಕ್ಯಾಮ್ರಾ ಇದು. ಸಖತ್ ಅಂದ್ರೆ ಸಖತ್ ಕ್ಯಾಮ್ರಾ. ಇದು ಬಂದ್ಬಿಟ್ಟು ನಿಮ್ಗೆ ಆಡಿಯೋ ಜಾಕ್ XLR ನ ಯೂಸ್ ಮಾಡ್ಕೊಳ್ಳೋದಲ್ದೇನೆ ನೀವು ನಾವೀಗೇನು ಯೂಸ್ ಮಾಡ್ತಾ ಇದೀವಿ ಗೋಡೆಕ್ಸ್ ವೈರ್ಲೆಸ್, ಇದನ್ನು ಹಾಕೊಂಡು ನೀವು ಇದನ್ನ ಸ್ವಲ್ಪ ಏನೋ ಒಂದು ಮಾಡ್ಕೊಂಡು ಯೂಸ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಸಖತ್ ಅಂದ್ರೆ ಸಖತ್ ಕ್ಯಾಮ್ರಾ ಇದು. ಇಷ್ಟು ಜನನು ಯೂಸ್ ಮಾಡ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇವಾಗ ನಮ್ಗೆ ಏನಾಗುತ್ತೆ ಅಂದ್ರೆ DSLR ವಿಡಿಯೋ ಮಾಡೋದಕ್ಕಿಂತ ಬೆಟರ್ ಏನಾದ್ರು ಒಂದು ಆಪ್ಷನ್ ಇದ್ರೆ ಈ ಒಂದು ಆಪ್ಷನ್ ನಾವು ಯೂಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಇದರಲ್ಲಿ 4K 120p ಫುಲ್ HD 240p ಕೊಡೋದ್ರ ಜೊತೆಗೆ ನಮ್ಗೆ ವೈಫೈ ಕೊಟ್ಟು ಮೊಬೈಲ್ ಆಪ್ ಅಲ್ಲಿ ಈ ಕ್ಯಾಮ್ರಾನ ಕಂಟ್ರೋಲ್ ಮಾಡುವಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರಿಂದ ನಾವು ಮೊಬೈಲ್ ಆಪ್ ಈ ಕ್ಯಾಮ್ರಾನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ನಾವು ಸ್ವಲ್ಪ ಡಾಟಾಗಳನ್ನ ಶೇರ್ ಮಾಡ್ಕೊಬಹುದು. ಅದಲ್ಲದೆ ನಮಗೆ ಇದರಲ್ಲಿ HDMI, SDI, ಟೈಪ್ ಸಿ ವರ್ಗುನು ನಮ್ಗೆಲ್ಲ ಪೋರ್ಟ್ಗಳನ್ನ ಕೊಟ್ಟಿರೋದ್ರಿಂದ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪ್ಲಸ್ ಇಂಟರ್ನಲ್ ನಮಗೆ ಫ್ಯಾನ್ ಕೊಟ್ಟಿರೋದ್ರಿಂದ ಬಾಡಿ ಜಾಸ್ತಿ ಹೀಟ್ ಆಗೋದಿಲ್ಲ, ಸಡನ್ ಆಗಿ ಆಫ್ ಆಗೋದಿಲ್ಲ. ಅದ್ರ ಜೊತೆಗೆ ನಿಮ್ಗೆ ಇದರಲ್ಲಿ 4 ಚಾನಲ್ ಆಡಿಯೋ ಕೊಟ್ಟಿರೋದ್ರಿಂದ ಆಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಇವೆಂಟ್ ಅಲ್ಲಿ ವಿಡಿಯೋ ಮಾಡೋರಿಗೆ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ಇದ್ರಲ್ಲಿ ವ್ಯೂ ಫೈಂಡರ್, LCD ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ಜಡ್ಜ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ ಈ ಕ್ಯಾಮ್ರಾ. ಇದರಲ್ಲಿ ನಮಗೆ CF ಎಕ್ಸ್ಪ್ರೆಸ್ ಆಪ್ಷನ್ ಕೊಟ್ಟಿರೋದ್ರಿಂದ ನಮ್ಗೆ ಇನ್ನೊಂದು ಸ್ವಲ್ಪ ಹೈ ಸ್ವಲ್ಪ ತಾಕತ್ತಾಗಿರೋ ಫುಟೇಜ್ನ ರೆಕಾರ್ಡ್ ಮಾಡೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿರೋ ಕ್ಯಾಮ್ರಾ ಯಾವಾಗ ಬರುತ್ತೆ ನನಗಂತೂ ಗೊತ್ತಿಲ್ಲ. ಅನೌನ್ಸ್ ಅಂತೂ ಸೋನಿ ಕಂಪ್ನಿ ಮಾಡಿದೆ. ಸೊ ಈ NX800 ಕ್ಯಾಮ್ರಾನ ಯಾರು ಬೈ ಮಾಡ್ತಿರೋ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಈ ಕ್ಯಾಮ್ರಾನ ಬೈ ಮಾಡ್ಬೋದು. ಅದಕ್ಕೂ ಮುಂಚೆ ಕ್ಯಾಮ್ರಾ ತಗೊಳ್ಳುವಂಥ ಐಡಿಯಾ ನಿಮ್ಗಿದ್ರೆ, ಅಕಸ್ಮಾತ್ ಈಗ ಆಲ್ರೆಡಿ ಯಾರು ಕ್ಯಾಮ್ರಾ ತಗೊಂಡು ಯೂಸ್ ಮಾಡ್ತಾ ಇದೀವಿ, ಇದೇನು ಸರ್ ಹಿಂಗೆ ಹೇಳ್ಬಿಟ್ರಿ ಅಂದ್ರೆ ಬೇಜಾರಿಲ್ಲ. ಯಾವಾಗಲೂ ಏನಾಗುತ್ತೆ, ಕುದುರೆ ಯಾವುದು ಅನ್ನೋದಕ್ಕಿಂತ ಜಾಕಿ ಯಾವುದು ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ಈ ಕ್ಯಾಮ್ರಾ ಜಸ್ಟ್ ಒಂದು ಆಪ್ಷನ್. ಇದು ಮೇಲ್ಮೇಲೂ ಒಂದು ಕ್ಯಾಮ್ರಾಗಳು ಬರ್ಬೋದೇನೋ, ಬಟ್ ಈ ಕ್ಯಾಮ್ರಾ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದಕ್ಕೆ ಕ್ಯಾಮ್ರಾ ರಿವ್ಯೂ ಮಾಡಿದ್ದೀನಿ. ಈ ಕ್ಯಾಮ್ರಾ ರಿವ್ಯೂ ಮಾಡೋದಕ್ಕೆ ಯಾವುದೇ ಒಂದು ಪೇಮೆಂಟನ್ನು ನಾನು ತಗೊಂಡಿಲ್ಲ. ಇದಂತೂ ಒಂಥರ ಕ್ಲಾರಿಟಿ ಇದು. ಸೊ ಇದ್ರ ಜೊತೆಗೆ ನಾನು ಮನೋಹರ್ ಆಚಾರ್, ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ನೊಂದು ಕ್ಯಾಮ್ರಾ ರಿವ್ಯೂ ಜೊತೆಲಿ. ಬಾಯ್ ಬಾಯ್.